ಅಧಿಕಾರ ಹಂಚಿಕೆ ಚರ್ಚೆಯ ಮಧ್ಯೆ ಖರ್ಗೆಯನ್ನ ಭೇಟಿಯಾದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಕಳೆದ 5 ದಿನದಿಂದ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲೇ ಇದ್ರು. ಕೂಗಳತೆ ದೂರದಲ್ಲಿ ಡಿಕೆ ಶಿವಕುಮಾರ್ ಅವರ ಮನೆ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಖರ್ಗೆಯನ್ನ ಭೇಟಿಯಾಗಿರಲಿಲ್ಲ. 5 ದಿನದಿಂದ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರಲಿಲ್ಲ. ಆದ್ರೆ ಬೆಳಿಗ್ಗೆ ಏರ್ಪೋರ್ಟ್ಗೆ ತೆರಳುತ್ತಾ ಇದ್ದ ಖರ್ಗೆ ಅವರ ಜೊತೆ ಡಿಕೆ ಶಿವಕುಮಾರ್ ಪ್ರಯಾಣ ಮಾಡಿದ್ರು. ಒಂದೇ ಕಾರಲ್ಲಿ ತೆರಳಿ ಏರ್ಪೋರ್ಟ್ ತನಕ ಬಿಟ್ಟು ಬಂದಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಇವತ್ತು ರಾಹುಲ್ ಗಾಂಧಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಲಿದ್ದಾರೆ. ದೆಹಲಿಗೆ ಹೋಗೋದಕ್ಕೂ ಮುನ್ನ ಖರ್ಗೆಯನ್ನ ಭೇಟಿಯಾದ್ರು ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಅಧಿಕಾರ ಹಸ್ತಾಂತರಕ್ಕೆ ಪಟ್ಟು ಹಿಡಿದ ಡಿಕೆ ಶಿವಕುಮಾರ್ ಬಣದ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಮಾಹಿತಿಯನ್ನ ಕೊಡಲಿದ್ದಾರೆ. ರಾಹುಲ್ ಭೇಟಿಗೂ ಮುನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ರು. ಬೆಳಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏರ್ಪೋರ್ಟಿಗೆ ಹೊರಟಿದ್ರು. ಏರ್ಪೋರ್ಟಿಗೆ ಹೊರಟಂತಹ ಖರ್ಗೆ ಅವರ ಜೊತೆ ಡಿಕೆ ಶಿವಕುಮಾರ್ ಜಾಯ್ನ್ ಆದ್ರು. ಒಂದೇ ಕಾರ್ನಲ್ಲಿ ಏರ್ಪೋರ್ಟ್ ತನಕ ಹೋಗಿ ಬಿಟ್ಟು ಬಂದಿದ್ದಾರೆ. ಖರ್ಗೆಗೆ ಬೀಳ್ಕೊಡುಗೆ ನೀಡಿದ ನಂತರ ಫೋನ್ನಲ್ಲಿ ಬ್ಯುಸಿ ಆದ್ರು ಡಿಕೆ ಶಿವಕುಮಾರ್. ಏರ್ಪೋರ್ಟ್ನ ವಿಐಪಿ ಟರ್ಮಿನಲ್ನ ಬಳಿಯೇ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಕಡೆ ಏರ್ಪೋರ್ಟ್ನ ಒಳಗಡೆ ಹೋಗ್ತಾ ಇದ್ದಂತೆ ಈ ಕಡೆ ಡಿಕೆ ಶಿವಕುಮಾರ್ ಫೋನ್ನಲ್ಲಿ ಬ್ಯುಸಿ ಆದ್ರು. ಖರ್ಗೆ ದೆಹಲಿಗೆ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಬಣದ ಶಾಸಕರು ಭೇಟಿಯಾಗೋ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಕಳೆದ 5 ದಿನದಿಂದ ಬೆಂಗಳೂರಿನಲ್ಲೇ ಇದ್ರು. ಅನೇಕ ನಾಯಕರು ಹೋಗಿ ಮೀಟ್ ಮಾಡಿ ಬಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ. ಸಿದ್ದರಾಮಯ್ಯ ಆದಿಯಾಗಿ ಸಿದ್ದರಾಮಯ್ಯ ಬಣದ ಅನೇಕ ಸಚಿವರು ಕೂಡ ಮೀಟ್ ಮಾಡಿ ಬಂದಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಈ 5 ದಿನದಲ್ಲಿ ಭೇಟಿಯಾಗಿರಲಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಇತ್ತು. ಇವತ್ತು ಖರ್ಗೆ ಏರ್ಪೋರ್ಟಿಗೆ ಹೊರಟಾಗ ಅವರ ಜೊತೆನೆ ಕಾರಲ್ಲಿ ಏರ್ಪೋರ್ಟ್ ತನಕ ಹೋಗಿ ಡ್ರಾಪ್ ಮಾಡಿ ಬಂದಿದ್ದಾರೆ, ಮಾತಾಡಿದ್ದಾರೆ. ದೆಹಲಿಗೆ ಶಿಫ್ಟ್ ಆಯ್ತು ಕಾಂಗ್ರೆಸ್ ಕುರ್ಚಿ ಕಾದಾಟ. ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಿ. ಹೈಕಮಾಂಡ್ ವರಿಷ್ಠರು ಏನು ಹೇಳ್ತಾರೋ ಹೇಳಿ. ಹೈಕಮಾಂಡ್ ಏನು ಹೇಳತ್ತೋ ಅದನ್ನ ಕೇಳೋದಕ್ಕೆ ನಾವು ರೆಡಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೈಕಮಾಂಡೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿ ಅನ್ನೋದು ಸಿದ್ದರಾಮಯ್ಯನವರ ಮಾತು. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಕೇಳಲಿಕ್ಕೆ ನಾವು ಅಲ್ಟಿಮೇಟ್ಲಿ ಟು ಪುಟ್ ಎ ಫುಲ್ ಸ್ಟಾಪ್ ಟು ದಿಸ್ ಕನ್ಫ್ಯೂಷನ್ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿ ಆಗಿದ್ರಿ, ಚರ್ಚೆ ಆಗಿದೆ. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಕೇಳಲಿಕ್ಕೆ ನಾವು ಅಲ್ಟಿಮೇಟ್ಲಿ ಟು ಪುಟ್ ಎ ಫುಲ್ ಸ್ಟಾಪ್ ಟು ದಿಸ್ ಕನ್ಫ್ಯೂಷನ್ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿ ಆಗಿದ್ರಿ. ರಾಹುಲ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಮುಂದೆ ಒಪ್ಪಂದ. ಇಷ್ಟು ಜನರ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಆಪ್ತರ ಮುಂದೆ ಡಿಕೆ ಶಿವಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ನಿರ್ಣಯದ ಬಗ್ಗೆ ಮತ್ತೆ ಚರ್ಚಿಸೋದಕ್ಕೆ ಅಂದು ಸೇರಿದ್ದ ಎಲ್ಲರೂ ಇರಬೇಕು. ರಾಹುಲ್ ಗಾಂಧಿ ಅವರೇ ಹೇಳಲಿ ಅವತ್ತು ಚರ್ಚೆ ಏನಾಗಿತ್ತು ಅಂತ, ರಾಹುಲ್ ಗಾಂಧಿಯೇ ನಿರ್ಣಯ ಮಾಡಲಿ ಅಂತ ಆಪ್ತರ ಮುಂದೆ ಡಿಕೆ ಶಿವಕುಮಾರ್ ಆಡಿರುವಂತಹ ಮಾತು. ಅವತ್ತು ಇಂಥದೊಂದು ಒಪ್ಪಂದ ಆದಾಗ ಯಾರ್ಯಾರಿದ್ರು ಅವರೆಲ್ಲರೂ ಈಗಲೂ ಇರಲಿ, ಮತ್ತೊಮ್ಮೆ ಅವರ ಮುಂದೆ ಚರ್ಚೆ ಆಗಲಿ, ನಿರ್ಣಯ ಆಗಲಿ. ಆಪ್ತರ ಮುಂದೆ ಡಿಕೆ ಶಿವಕುಮಾರ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು. ರಾಹುಲ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲರ ಮುಂದೆ ಆದಂತಹ ನಿರ್ಣಯ ರಾಹುಲ್ ಗಾಂಧಿಯೇ ಹೇಳಿ ಅವತ್ತು ಏನೇನ್ ಚರ್ಚೆ ಆಗಿತ್ತು ಅಂತ, ರಾಹುಲ್ ಗಾಂಧಿಯೇ ನಿರ್ಣಯವನ್ನ ಮಾಡಲಿ ಅಂತ ಡಿಕೆ ಶಿವಕುಮಾರ್ ಆಪ್ತರ ಬಳಿ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ತಮ್ಮ ಆಪ್ತರ ಮುಂದೆ ಡಿಕೆ ಶಿವಕುಮಾರ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು.
ಆ ನಿರ್ಣಯದ ಬಗ್ಗೆ ಮತ್ತೆ ಚರ್ಚಿಸೋದಕ್ಕೆ ಅವತ್ತು ಸೇರಿದ್ದ ಎಲ್ಲರೂ ಇರಬೇಕು. ರಾಹುಲ್ ಗಾಂಧಿ ಅವರೇ ಕೇಳಿ ಅವತ್ತೇನ್ ಚರ್ಚೆ ಆಗಿತ್ತು ಅಂತ. ಇದು ಡಿ ಕೆ ಶಿವಕುಮಾರ್ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿತ್ತು. ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾನೇನು ಕೇಳಲಿಲ್ಲ, ಇದು 5-6 ಜನರ ಮಧ್ಯೆ ಆದ ಗುಟ್ಟಿನ ವಿಷಯ ಅಂತ ಡಿ ಕೆ ಶಿವಕುಮಾರ್ ಹೇಳಿದ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತಿದು. 5-6 ಜನರ ಮಧ್ಯದ ಮಾತಿನ ಬಗ್ಗೆ ನಾನು ಬಹಿರಂಗವಾಗಿ ಹೇಳಲ್ಲ. ನಾನು ಆತ್ಮಸಾಕ್ಷಿಯನ್ನ ನಂಬಿದ್ದೀನಿ, ಆತ್ಮಸಾಕ್ಷಿಯಂತೆ ಕೆಲಸ ಮಾಡ್ತೀನಿ. ಪಕ್ಷಕ್ಕೆ ಮುಜುಗರ ತರೋದಕ್ಕೆ ಇಷ್ಟ ಇಲ್ಲ, ಪಕ್ಷವನ್ನ ದುರ್ಬಲ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತನೂ ನಾನು, ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬಹಿರಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ, ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ, ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು. ಅದು ನಮ್ಗೆ ಬಹಳ ಮುಖ್ಯ. ನೋಡಬೇಕು ಅಂತ ಜಿಲ್ಲೆಯಲ್ಲಿ 4 ವಿಶ್ವಾಸ ಇದೆಯಾ ಸರ್ ನಿಮಗೆ? ನಿಮ್ಮನ್ನ CM ಆಗಿ ನೋಡಬೇಕು ಅಂತ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನ ಕಾಂಗ್ರೆಸ್ ಕೊಟ್ಟಿದ್ದಾರೆ ಸರ್ ಜಿಲ್ಲೆ. ನಾನು ಯಾರನ್ನೂ ಕೇಳಿಲ್ಲಪ್ಪ, ನಾನು ಕೇಳಿಲ್ಲ. ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪ್ಪನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ. ನಾನು ನನ್ನ ಮಕ್ಕ ನೋಡ್ರೆ ಅಂತ ನಾನು ಕೇಳಿದ್ದೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, CM DCM ಮಾತಿನಲ್ಲಿ ಆದಂತ ಬದಲಾವಣೆಯನ್ನ ಸೂಕ್ಷ್ಮವಾಗಿ ನೋಡಬಹುದು. ಮೊದಲು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷ ನಾನೇ CM ಅಂತ. ಆದ್ರೆ ಈಗ ಹೇಳ್ತಾರೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಬದ್ಧ ಅಂತ. ಸೈಲೆಂಟ್ ಆಗಿದ್ದ ಡಿ ಕೆ ಶಿವಕುಮಾರ್ ಅವರು ಈಗ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. 5-6 ಜನರ ಸಮ್ಮುಖದಲ್ಲಿ ಒಪ್ಪಂದ ಆಗಿತ್ತು, ಮತ್ತೊಂದ್ಸಲ ಮಾತುಕತೆ ಆಗ್ಲಿ, ರಾಹುಲ್ ಗಾಂಧಿ ನಿರ್ಣಯ ಮಾಡ್ಲಿ ಅಂತ. ಈ ಬದಲಾವಣೆ ನೋಡ್ತಾ ಇದ್ರೆ ಏನೋ ಒಂದು ಬೆಳವಣಿಗೆ ಆಗುತ್ತೆ ಅಂತ ಅನ್ನಿಸ್ತಿದೆ. ಹಾಗಾದ್ರೆ ಜೊತೆ ಈ ಬದಲಾವಣೆಗಳನ್ನು ಎರಡೂ ನಾಯಕರಲ್ಲಿ ನೋಡ್ತಾ ಇರೋದಕ್ಕೆ ಹೈಕಮಾಂಡ್ ನಡವಳಿಕೆಯೇ ಪ್ರಮುಖ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದ ಮೇಲೆ ಅವರ ಪರವಾಗಿ ಹೈಕಮಾಂಡ್ ಇದೆ ಅನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರ ಮಾತು ಮತ್ತು ನಡವಳಿಕೆ ಕಾಣ್ತಾ ಇದೆ. ಅಂದರೆ ಅವರೇನು ಹೇಳ್ತಾ ಇದ್ದಾರೆ, ಮೊದಲೆಲ್ಲ ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನುವಂಥದ್ದು. ಎಲ್ಲಿಯೂ ಹೈಕಮಾಂಡ್ ಹೇಳಿದರೆ ಅನ್ನುವಂಥ ಪದವನ್ನು ಬಳಸ್ತಾ ಇರಲಿಲ್ಲ. ಹೈಕಮಾಂಡ್ ಅವರ ಪರವಾಗಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರು ವರಸೆ ಬದಲಿಸಿದ್ದಾರೆ. ಹೈಕಮಾಂಡ್ ಹೇಳಿದರೆ ನಾನು 5 ವರ್ಷ ಮುಂದುವರಿತೀನಿ ಅಂತ. ಇನ್ನೊಂದು ಮಾತು ಹೇಳ್ತಿದ್ದಾರೆ, ಹೈಕಮಾಂಡ್ ಏನೇ ಹೇಳಿದ್ರು ನಾನು ಒಪ್ಪಬೇಕು, ಡಿ ಕೆ ಶಿವಕುಮಾರ್ ಕೂಡ ಒಪ್ಪಬೇಕು, ಸಚಿವರು ಕೂಡ ಒಪ್ಪಬೇಕು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಏನೇ ನಿರ್ಣಯಗಳಿದ್ದಾಗಲೂ ಅಥವಾ ಯಾರೇ ಏನೇ ಟ್ರಿಗರ್ ಮಾಡಿದ್ರು ಇರ್ಬೋದು, ಯತೀಂದ್ರ ಅವರು ಉತ್ತರಾಧಿಕಾರಿ ವಿಚಾರವಾಗಿ ಮಾತನಾಡಿದ್ದಿರ್ಬೋದು, ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಅಂತೇಳಿ ಸಚಿವರುಗಳು ಮಾತನಾಡಿದ್ದಿರ್ಬೋದು, ಯಾವುದೇ ಹೇಳಿಕೆಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ. ಹೈಕಮಾಂಡ್ ವಿಶ್ವಾಸ ಇಟ್ಟಿದ್ರು, ಹೈಕಮಾಂಡ್ನ ಮೇಲೆ ನನಗೆ ವಿಶ್ವಾಸ ಇದೆ, ನಾನು ಈ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಸಂಖ್ಯಾ ಬಲಾಬಲ ಕೂಡ ಮುಖ್ಯ ಅಲ್ಲ, ಹೈಕಮಾಂಡ್ ನಿರ್ಣಯವೇ ಮುಖ್ಯ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ರು. ಆದರೆ ಈಗ ಅವರ ವರಸೆ ಬದಲಾಗಿದೆ. ಅವರ ಪರವಾಗಿ ಶಾಸಕರು ದೆಹಲಿ ಪರೇಡನ್ನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಸಹೋದರ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ 5 ಜನರ ನಡುವೆ ಆಗಿರ್ತಕ್ಕಂಥ ಗುಟ್ಟು, ಅದನ್ನು ನಾನು ಬಹಿರಂಗಪಡಿಸಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಮಾತುಕತೆಯಾಗಿದೆ, ಅದನ್ನು ಈಡೇರಿಸಲಿ ಹೈಕಮಾಂಡ್ ಅನ್ನುವಂಥ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಅದರ ಜೊತೆಗೆ ಶಾಸಕರ ಬಲ ಪ್ರಯೋಗಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಶಾಸಕರು ಕೂಡ ದೆಹಲಿ ಪರೇಡನ್ನು ನಡೆಸ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ ಬಿಹಾರದ ಚುನಾವಣೆಯ ತನಕ ಕೂಡ ಹೈಕಮಾಂಡ್ನ ಮೇಲೆ ಡಿ ಕೆ ಶಿವಕುಮಾರ್ ವಿಶ್ವಾಸ ಇಟ್ಟಿದ್ರು, ಮಾತುಕತೆಯನ್ನು ಮಾಡ್ತಾರೆ, 2.5 ವರ್ಷಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ವಿಶ್ವಾಸವನ್ನು ಡಿ ಕೆ ಶಿವಕುಮಾರ್ ಹೊಂದಿದ್ರು. ಆದರೆ ಅದು ಆಗದೇ ಇರುವ ಕಾರಣಕ್ಕಾಗಿ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದ ಮೇಲೆ ಒಂದು ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಆ ರೀತಿಯಾದಂಥ ಯಾವುದೇ ಬದಲಾವಣೆ ಇಲ್ಲ. ಜೊತೆಗೆ ರಾಹುಲ್ ಗಾಂಧಿ ಭೇಟಿಯಾದಾಗ ಕ್ಯಾಬಿನೆಟ್ ರೀಶಫಲ್ನ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ಪಡೆದು ನೀವು ಮುಂದುವರಿರಿ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ CM ಬಣದ ಆಪ್ತ ವಲಯಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟ್ ಪುನರ್ರಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಹೈಕಮಾಂಡ್. ಹೀಗಾಗಿ ನಾಯಕತ್ವದ ಬದಲಾವಣೆ ವಿಚಾರವೇ ಇಲ್ಲ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಈ ಕಾರಣಕ್ಕಾಗಿ ಇಬ್ಬರೂ ನಾಯಕರಲ್ಲಿ
CM ಬದಲಾವಣೆ ವಿಚಾರ ಇರ್ಬೋದು ಅಥವಾ ಕುರ್ಚಿ ಕಾಳಗ ಇರ್ಬೋದು, ಈ ಕಾಳಗದಲ್ಲಿ ತಮ್ಮ ತಮ್ಮ ವರಸೆಯನ್ನ ಬದಲಾಯಿಸಲಿಕ್ಕೆ ಹೈಕಮಾಂಡ್ ಬಿಹೇವ್ ಮಾಡ್ತಾ ಇರುವಂತ ರೀತಿ ಮತ್ತು ಇಬ್ಬರ ವಿಚಾರದಲ್ಲೂ ಕೂಡ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂತ ನಿರ್ಣಯಗಳು. ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.